ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ. ಎರಡೂ ಕಡೆಯೂ ಕೂಡ ಜಿದ್ದಾಜಿದ್ದಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ. ಕಾಂಗ್ರೆಸ್ಸು ಶತಾಯಗತಾಯ 2 ಕ್ಷೇತ್ರದಲ್ಲಿ ನಾವೇ ಗೆಲ್ಲಬೇಕು ಅಂತ ಹೇಳಿ ಪಣ ತೊಟ್ಟಿರೋದು. ಬಿಜೆಪಿಯೂ ಕೂಡ ಅಷ್ಟೇನೆ. ಕಾಂಗ್ರೆಸ್ನ ಒಂದಷ್ಟು ಮೈನಸ್ಗಳನ್ನ ಇಲ್ಲಿ ಪ್ಲಸ್ ಮಾಡಿಕೊಂಡು ದಾವಣಗೆರೆಯಲ್ಲೂ ಕೂಡ ಗೆಲ್ಲುವ ವಿಶ್ವಾಸವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಬಾಗಲಕೋಟೆ ಕೂಡ ಅಷ್ಟೇನೆ. ವೀರಣ್ಣ ಚರಂತಿಮಠ ಅವರು ಕಳೆದ ಬಾರಿ ಆದಂತಹ ಸೋಲಿನ ಕಹಿ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಮರುಕಳಿಸಬಾರದು ಅಂತ ಹೇಳಿ ಈಗ ಬಾಗಲಕೋಟೆ ವಿಚಾರ ಬೇಡ, ದಾವಣಗೆರೆ ವಿಚಾರಕ್ಕೆ ಬರೋಣ. ದಾವಣಗೆರೆಯಲ್ಲಿ ಏನಾಗ್ತಾ ಇದೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದ್ವಿ, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೈ ಡ್ರಾಮಾಗಳಾಯಿತು. ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ್ ಅವರು, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಇಲ್ಲಿ ಟಿಕೆಟ್ ವಿಚಾರಕ್ಕೇನೆ ಸಾಕಷ್ಟು ಗೊಂದಲ. ಇಲ್ಲಿ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿತುಪ್ಪವಾಗಿರೋದು ಯಾರು ಗೊತ್ತಾ? ಮುಸ್ಲಿಮರು. ಯಾಕೆ ಮುಸ್ಲಿಮರು ಅಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಅವರೇನಾದ್ರೂ ಉಲ್ಟಾ ಹೊಡೆದ್ರೆ ಅಲ್ಲಿ ಕಾಂಗ್ರೆಸ್ಸು ಮಕಾಡೆ ಮಲಗೋದು 100% ಸತ್ಯ. ಮುಸ್ಲಿಂ ಮತಗಳೇ ನಿರ್ಣಾಯಕ. ಅದೇ ವಿಚಾರವನ್ನ ಇಟ್ಕೊಂಡೇ ಮಾನ್ಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಅಲ್ಲೆಲ್ಲರನ್ನ ಕೂಡ ಒಂದು ರೀತಿಯಲ್ಲಿ ಆ ಜಾತಿ ಈ ಜಾತಿ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತೆಲ್ಲ ಹೇಳಿ ಅಲ್ಪಸಂಖ್ಯಾತರನ್ನ ಎತ್ತು ಕಟ್ಟಿ ಕೊನೆಗೆ ತೆಪ್ಪಗೀಗ ಬೆಂಗಳೂರಲ್ಲಿದ್ದಾರೆ. ಆಯ್ತು, ಈಗ ಪಕ್ಷ ಸಮರ್ಥ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟಿದೆ ಅವರನ್ನ ಗೆಲ್ಲಿಸ್ಕೊಂಡು ಬರೋದು ನಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ್ಬಿಟ್ರು. ಬೆಂಕಿ ಹಚ್ಚಿದ್ಯಾರೋ? ಜಮೀರ್ ಅವರು. ಈಗ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ? DCM DK ಶಿವಕುಮಾರ್ ಅವರು ಈಗ ಆಗಿರುವಂತಹ ಬಂಡಾಯ ಎಲ್ಲವನ್ನ ಕೂಡ ಶಮನ ಮಾಡಬೇಕಾಗತ್ತೆ. ಹೆಚ್ಚಿನದಾಗಿ ಟೈಮ್ ಇಲ್ಲ. ಕಾಂಗ್ರೆಸ್ ಬಳಿ ಹೆಚ್ಚಿನದಾಗಿ ಟೈಮ್ ಇಲ್ಲ. ಅಮ್ಮಮ್ಮ ಅಂದ್ರೆ ಇನ್ನೊಂದೇ ದಿನ ಟೈಮು. ನಾಮಪತ್ರವನ್ನ ವಾಪಸ್ ತಗೋಬೇಕಾಗತ್ತೆ. ಇನ್ ಕೇಸ್ ನಾಮಪತ್ರ ಈಗ ಸಲ್ಲಿಕೆ ಮಾಡಿರುವಂತಹ ಮುಸ್ಲಿಂ ಅಭ್ಯರ್ಥಿಗಳು ಎಷ್ಟು ಜನ? 23 ಮುಸ್ಲಿಂ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಒಂದಲ್ಲ ಎರಡಲ್ಲ, 23 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರಲ್ಲ, ಇವರೆಲ್ಲರೂ ಕೂಡ ಕಣದಿಂದ ಹಿಂದೆ ಸರಿದ್ರಷ್ಟೇನೆ ಇಲ್ಲಿ ಸಮರ್ಥ್ ಅವರು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯ ಒಳಜಗಳ, ಮುಸ್ಲಿಮರ ಒಳಜಗಳ, ಕಾಂಗ್ರೆಸ್ನ ಒಳಜಗಳ ಇಲ್ಲಿ ಬಿಜೆಪಿಯ ಶ್ರೀನಿವಾಸ್ ಅವರಿಗೆ ಪ್ಲಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇದೆಲ್ಲವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದೆ. ನಾನು ಆಗ್ಲೇ ಹೇಳಿದೆ, ಮುಸ್ಲಿಂ ಮತಗಳು ನಿರ್ಣಾಯಕ. 23 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರೋದು. ದಾವಣಗೆರೆ ಕೋಟೆಯಲ್ಲಿ ಶಾಮನೂರು ಕುಟುಂಬಕ್ಕೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಎದುರಾಗಿದೆ ಅಂತ ಹೇಳಿದ್ರೆ ಇದು ಪ್ರತಿಷ್ಠೆಯ ಪ್ರಶ್ನೆ. ಶಾಮನೂರು ಕುಟುಂಬ ಸೋತಂತಹ ಉದಾಹರಣೆಗಳಿಲ್ಲ. ಕಂಟಿನ್ಯೂಸ್ ಆಗಿ ಶಾಮನೂರು ಶಿವಶಂಕರಪ್ಪ ಅವರು ಗೆದ್ಕೊಂಡ್ಬಂದ್ರು. ಅವರ ಮಗ SS ಮಲ್ಲಿಕಾರ್ಜುನ ಅವರು, ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ ಅವರು MP ಆಗಿದ್ದಾರೆ. ಈಗ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಂತಹ ವಿಚಾರ ಒಂದು ಕಡೆ ಸಾಕಷ್ಟು ಅಪಸ್ವರ ಇವತ್ತಿಗೂ ಕೂಡ ಇದೆ. ಕುಟುಂಬ ರಾಜಕಾರಣವನ್ನ ವಿರೋಧಿಸ್ತಾ ಇದ್ರು ಕಾಂಗ್ರೆಸ್ನವರು. ಕುಟುಂಬ ರಾಜಕಾರಣ ಅಂತಿದ್ರು. ಈಗ ಕುಟುಂಬ ವಂಶ ಪಾರಂಪರ್ಯವಾಗಿ ಟಿಕೆಟ್ ಕೊಟ್ಟಿದ್ದಾರಲ್ಲ, ಅದೊಂದು ವಿಚಾರ ಇರಲಿ. ಈಗ ನಾವು ಮಾತಾಡ್ತಾ ಇರುವಂತಹ ವಿಚಾರ, ಮುಸ್ಲಿಮರನ್ನ ಯಾವ ರೀತಿ ಮನವೊಲಿಸ್ತಾರೆ DCM DK ಶಿವಕುಮಾರ್ ಅವರು. CM ಸಿದ್ದರಾಮಯ್ಯ ಅವರವರು ಅಹಿಂದ ನಾಯಕರು ಯಾವ ರೀತಿ ಅಹಿಂದ ಮತಗಳನ್ನೆಲ್ಲವನ್ನ ಕೂಡ ಒಟ್ಟುಗೂಡಿಸ್ತಾರೆ. ಅಲ್ಲಿ ಸಮರ್ಥ ಅಭ್ಯರ್ಥಿಯಾದಂತಹ ಸಮರ್ಥ್ ಅವರನ್ನ ಯಾವ ರೀತಿ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಅದರಲ್ಲೂ ಶಾಮನೂರು ಕುಟುಂಬಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸವಾಲಿನ ಪ್ರಶ್ನೆ ಅಂತಾನೆ ಹೇಳಬಹುದು. ನೋಡಿ, ಒಂದು ಕಡೆ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿರೋರು ಯಾರು? ಬೇರೆ ಸಮುದಾಯದವರಲ್ಲ, ಮುಸ್ಲಿಂ ಸಮುದಾಯದ ನಾಯಕರಾದಂತಹ ಸಾದಿಕ್ ಪೈಲ್ವಾನ್ ಅವರು ಕಣದಲ್ಲಿದ್ದಾರೆ. ಅದರ ಜೊತೆಗೆ
45 ನಾಮಪತ್ರ ಸಲ್ಲಿಕೆಯಾಗಿ ಅದರಲ್ಲಿ 3 ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ ಆಗಿ 42 ನಾಮಪತ್ರಗಳು ಮಾನ್ಯಗೊಂಡಿದೆ. ನೋಡಿ, ಒಟ್ಟಾರೆ 23 ಜನ ಮುಸ್ಲಿಂ ಮುಖಂಡರುಗಳು ಕಣದಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಾದಿಕ್ ಪೈಲ್ವಾನ್ ಅವರು. ಇಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. ನಾನು ಆಗಲೇ ಹೇಳಿದಾಗೆ 64,246 ಮುಸ್ಲಿಂ ಸಮುದಾಯದ ಮತದಾರರಿದ್ದಾರೆ. ಆದರೆ ಹೈಕಮಾಂಡು ಸಮರ್ಥ ಶಾಮನೂರು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಇಲ್ಲಿ ಸಮರ್ಥ ಶಾಮನೂರು ಅವರು ಗೆಲ್ಲಬೇಕು ಅಂತ ಹೇಳಿದ್ರೆ ಈ 64,246 ಮತಗಳೂ ಕೂಡ ಕರೆಕ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕೂತ್ಕೊಂಡ್ರೆ ಸಮರ್ಥ ಅವರು ಸಮರ್ಥರಾಗಿ ಜಯಬೇರಿಯನ್ನು ಗಳಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಉಲ್ಟಾ ಆದರೆ ಅದು ಪ್ಲಸ್ ಆಗೋದು ಇಲ್ಲಿ ಸತ್ಯವಾಗ್ಲೂ ಕೂಡ ಬಿಜೆಪಿಗೆ. ಇದು ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ನೋಡಿ, ಕಾಂಗ್ರೆಸ್ಗೆ ಪಾಠ ಕಲಿಸೋದಕ್ಕೆ ಮುಂದಾದ್ರ ಹಾಗಾದ್ರೆ ಮುಸ್ಲಿಮರು ಖಂಡಿತವಾಗ್ಲೂ ಕೂಡ ಅಷ್ಟೇನೆ. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಮಾರ್ಚ್ 26ನೇ ತಾರೀಕು, ಅಂದರೆ ಇವತ್ತೆಷ್ಟು 25, ನಾಳೆ 26. ಸೊ ನಾಳೆ ಕೊನೆಯ ದಿನಾಂಕ. ಸೊ ನಾಳೆ ಏನಾದರೂ ಮ್ಯಾಜಿಕ್ ಮಾಡ್ತಾರಾ DK ಶಿವಕುಮಾರ್ ಅವರು ಅಥವಾ ಜಮೀರ್ ಅವರು ತಮ್ಮ ಮುಖಂಡರಾದಂತಹ ತಮ್ಮ ಸಾದಿಕ್ ಪೈಲ್ವಾನ್ ಅವರು, ತಮ್ಮ ಸಮುದಾಯದ ನಾಯಕರಾದಂತಹ ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾರಾ? ಬೇರೆ ಬೇರೆ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಒಗ್ಗೂಡಿಕೊಂಡು ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಹೇಳ್ತಾರಾ? ಎಲ್ಲವನ್ನ ಕೂಡ ಕಾದು ನೋಡಬೇಕಾಗತ್ತೆ. ಅದೆಲ್ಲದರ ಜೊತೆಗೆ DCM DK ಶಿವಕುಮಾರ್ ಅವರೇನೋ ಬಹಳ ಹೇಳ್ಬಿಟ್ಟಿದ್ದಾರೆ, ದಾವಣಗೆರೆಯಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ಹೇಳಿ. ಅವರು ಹೇಳಿದಂತಹ ರೀತಿಯಲ್ಲಿ ದಾವಣಗೆರೆಯಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತಾ ಇಲ್ವಾ? ಇನ್ನು ಟೈಮ್ ಇರೋದು ಕೇವಲ ಒಂದೇ ದಿನ. ಆ ಒಂದು ದಿನದಲ್ಲಿ DCM DK ಶಿವಕುಮಾರ್ ಅವರು ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ, ಜಮೀರ್ ಅವರು ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಹಿಂದ ನಾಯಕರು ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡಿ ಸಮರ್ಥವರನ್ನ ಗೆಲ್ಲಿಸ್ಕೊಂಡು ಬರ್ತಾರೆ. ನೋಡಿ, ನಾನು ಆಗಲೇ ಹೇಳಿದಾಗೆ ಒಟ್ಟು ಮುಸ್ಲಿಂ ಮತದಾರರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 64,246. ಕಣದಲ್ಲಿರುವಂಥ ಮುಸ್ಲಿಂ ಅಭ್ಯರ್ಥಿಗಳೆಷ್ಟು? 23 ಜನ ಇದ್ದಾರೆ. ಇಲ್ಲಿ ಅಬ್ದುಲ್ ಜಬ್ಬಾರ್ ಅವರ ಮನವೊಲಿಕೆ, ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಸಭೆ, ಇದೆರಡೂ ಕೂಡ ಓಕೆ ಅಂತ ಆದರೆ ಇಲ್ಲಿ ಕಾಂಗ್ರೆಸ್ಸು ಗೆದ್ದಂಗೆ. ಇಲ್ಲ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಟೆನ್ಷನ್ನು. ಈ ಟೆನ್ಷನ್ನಿಂದ ಕಾಂಗ್ರೆಸ್ ನಾಯಕರು ಯಾವ ರೀತಿ ಹೊರಗಡೆ ಬರ್ತಾರೆ, ಯಾವ ರೀತಿ ತಂತ್ರಗಳನ್ನು ಹೆಣಿತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.